ಮೈಕ್ರೋ ಫೈನಾನ್ಸ್ ಹಾವಳಿ ರಾಜ್ಯದಲ್ಲಿ ಮಿತಿಮೀರಿದೆ. ಹೀಗಾಗಿ ಸರ್ಕಾರ ಕಿರುಕುಳವನ್ನ ತಡೆಯಲು ಸುಗ್ರೀವಾಜ್ಞೆ ಹೊರಡಿಸಿದೆ. ರಾಜ್ಯಪಾಲರು ಕೂಡ ಇದಕ್ಕೆ ಅಂಕಿತ ಹಾಕಿದ್ದಾರೆ. ಆದರೆ ಇದೀಗ ಖಾಸಗಿ ಶಾಲೆಗಳು ಕೂಡ ಫೀಸ್ ಬಡ್ಡಿ ನಡೆಸ್ತಿವೆ. ಏನದು ಅಂತೀರಾ? ಈ ಸ್ಟೋರಿ ನೋಡಿ. ಶಾಲೆಗಳಿಗೂ ತಟ್ಟಿದ ಬಡ್ಡಿ ದಂಧೆ, ಫೀಸ್ ನೆಪದಲ್ಲಿ ಟಾರ್ಚರ್. ನೀವು ಫೀಸ್ ಕಟ್ಟಬೇಕಾಗಿರೋದಕ್ಕೆ 3% ಇಂಟ್ರೆಸ್ಟ್, ಅಂದ್ರೆ ವರ್ಷಕ್ಕೆ 36%. ಫೀಸ್ ಬಾಕಿ 3% ಬಡ್ಡಿ ಹಾಕಿದ ಪ್ರತಿಷ್ಠಿತ ಖಾಸಗಿ ಶಾಲೆ. ಫೀಸ್ ಕಟ್ಟಕ್ಕಾಗ್ದಿರ ಪೋಷಕರು ಸಾಯ್ತಾರೆ. 10 ದಿನಕ್ಕೆ 760 ರೂಪಾಯಿ ಬಡ್ಡಿ ಹಾಕಿದ್ದಾರೆ. ಇದೇ ನೋಡಿ ಪ್ರತಿಷ್ಠಿತ ವಿಬ್ಗಯರ್ ಶಾಲೆ. ಯಲಹಂಕ ಸಿಂಗನಾಯಕನಹಳ್ಳಿಯಲ್ಲಿರುವ ವಿಬ್ಗಯರ್ ಹೈಸ್ಕೂಲ್ ಪ್ರತಿಷ್ಠಿತ ಶಾಲೆ. ಫೀಸ್ ನೆಪದಲ್ಲಿ ಪೋಷಕರ ರಕ್ತ ಹೀರ್ತಿರುವ ಆರೋಪ ಕೇಳಿ ಬಂದಿದೆ. 2 ಕಂತಿನ ಶಾಲಾ ಫೀಸ್ ಉಳಿಸಿಕೊಂಡಿರುವ ಪೋಷಕರಿಗೆ 3% ಬಡ್ಡಿ ಹಾಕ್ತಿದ್ಯಂತೆ. ಬಡ್ಡಿ ಸಹಿತ ಫೀಸ್ ಕಟ್ಟುವಂತೆ ಆಡಳಿತ ಮಂಡಳಿ ಇಮೇಲ್ ಮಾಡಿದೆ. ಶುಲ್ಕ ಪಾವತಿ ತಡವಾಗಿದ್ದಕ್ಕೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ನೀಡೋದಿಲ್ಲ ಎಂದು ಬೆದರಿಕೆ ಹಾಕ್ತಿದ್ದಾರಂತೆ. 3% ಪರ್ ಮಂತ್, ಅಂದ್ರೆ ನೀವು ಫೀಸ್ ಕಟ್ಟಬೇಕಾಗಿರೋದಕ್ಕೆ 3% ಇಂಟ್ರೆಸ್ಟ್, ಅಂದ್ರೆ ವರ್ಷಕ್ಕೆ 36%. ವರ್ಷಕ್ಕೆ 36% ತರ ನೀವು ಇಂಟ್ರೆಸ್ಟ್ ನಮಗೆ ಕಟ್ಟಬೇಕು. ನಾವು ಇದು ಕಟ್ಟೋದಿಲ್ಲ, ಇಷ್ಟು ಮಾತ್ರ ಕಟ್ತೀವಿ, ನೀವು ಯಾಕೆ ಇಷ್ಟು ಫೈನ್ ಹಾಕಿದ್ರ ಅಂತ ಕೇಳಿವಿ. ನಮ್ಗೆ ಇದೆಲ್ಲ ತೋರಿಸ್ಬಿಟ್ಟು ನೀವು ಇದನ್ನ ನಮ್ಗೆ ನಿಮಗೆ ಕಳಿಸಿರೋದು ನೋಡಿ ಮೇಲ್ ಮಾಡಿದೀವಿ, ನೀವು ನೋಡಿಲ್ಲ ಅಷ್ಟೇ. ಈ ಮೇಲಲ್ಲಿರೋ ಪ್ರಕಾರ ನೀವು ಇಷ್ಟು ದುಡ್ಡು ಕಟ್ಟಲೇಬೇಕು. ನಾವು ಇದನ್ನ ಯಾವುದು ಬಿಡೋದಿಕ್ಕಾಗಲ್ಲ. ನೀವು ಕಟ್ಟಿದ್ರೆ ನೀವು ಕಟ್ಟಿಲ್ಲ ಅಂದ್ರೆ ನಾವು ಹಾಲ್ ಟಿಕೆಟ್ ಕೊಡಲ್ಲ. ಬಡ್ಡಿ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಲು ಶಾಲಾ ಆಡಳಿತ ಮಂಡಳಿ ನಕಾರ. ಪೋಷಕರ ಆರೋಪದ ಬಗ್ಗೆ ಟಿವಿ9 ವಿಬ್ಗಯಾರ್ ಶಾಲಾ ಆಡಳಿತ ಮಂಡಳಿಯನ್ನ ಕೇಳಿತ್ತು. ಆದರೆ ಆಡಳಿತ ಮಂಡಳಿಯ ಇಬ್ಬರು ನಾವು ಪ್ರತಿಕ್ರಿಯೆ ನೀಡೋದಿಲ್ಲ ಅಂತ ಹೇಳಿದ್ರು. ಶಾಲೆಯ ಟಾರ್ಚರ್ ಪೋಷಕರಿಗೆ ನುಂಗಲಾರದ ಬಿಸಿತುಪ್ಪವಾಗಿದೆ. ಶಾಲೆಯಲ್ಲಿ ನಡೆಯೋ ಬಡ್ಡಿ ದಂಧೆಗೆ ಬ್ರೇಕ್ ಬೀಳ್ಬೇಕಿದೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.